ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು 2026ರ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21 ಶುಕ್ರವಾರ ಹೇಗೆ ಆಚರಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಳಶ ಸ್ಥಾಪನೆಯಿಂದ ಹಿಡಿದು ಕಳಶ ವಿಸರ್ಜನೆವರೆಗೆ ಪ್ರತಿಯೊಂದು ಹಂತವನ್ನು ಸರಳವಾಗಿ, ಕ್ರಮಬದ್ಧವಾಗಿ ಹಾಗೂ ಭಕ್ತಿಭಾವದಿಂದ ವಿವರಿಸುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತವು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ವ್ರತಗಳಲ್ಲಿ ಒಂದಾಗಿದೆ. ಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ಮನೆಯಲ್ಲಿ ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಧಾನ್ಯ ಮತ್ತು ಸೌಭಾಗ್ಯ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ವಿವಾಹಿತ ಮಹಿಳೆಯರು ಗಂಡನ ಆಯುರಾರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಜೊತೆಗೆ ಕುಟುಂಬದ ಎಲ್ಲರ ಕ್ಷೇಮ, ಮಕ್ಕಳ ಒಳಿತು ಮತ್ತು ಮನೆಯ ಸಮೃದ್ಧಿಗಾಗಿ ಕೂಡ ಈ ಪೂಜೆ ಮಾಡಲಾಗುತ್ತದೆ. ಈಗ ಈ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. 1 ಕಳಶ, ಮಾವಿನ ಎಲೆಗಳು, 1 ತೆಂಗಿನಕಾಯಿ, ಅಕ್ಕಿ, ಅರಿಶಿಣ, ಕುಂಕುಮ, ಚಂದನ, ಹೂಗಳು, ಲಕ್ಷ್ಮೀದೇವಿಯ ಮುಖವಾಡ ಅಥವಾ ಚಿತ್ರ, ವೀಳ್ಯದೆಲೆ, ಅಡಿಕೆ, ಕರ್ಪೂರ, ದೀಪ, ತುಪ್ಪ ಅಥವಾ ಎಣ್ಣೆ, ಹಣ್ಣುಗಳು, ನೈವೇದ್ಯಕ್ಕೆ ಪಾಯಸ, ವಡೆ, ಕೋಸಂಬರಿ, ಒಬ್ಬಟ್ಟು ಅಥವಾ ನಿಮ್ಮ ಮನೆಯ ಸಂಪ್ರದಾಯದ ತಿನಿಸುಗಳು ಹಾಗೂ ವ್ರತದ ದಾರವನ್ನು ಸಿದ್ಧಪಡಿಸಿಕೊಳ್ಳಿ. ಈಗ ಪೂಜಾ ಸ್ಥಳವನ್ನು ಸಿದ್ಧಪಡಿಸೋಣ. ಮೊದಲು ಮನೆಯ ಪೂಜಾ ಸ್ಥಳವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಸುಂದರವಾದ ರಂಗೋಲಿ ಹಾಕಿ, ಒಂದು ಪೀಠದ ಮೇಲೆ ಹೊಸ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮಧ್ಯದಲ್ಲಿ ಕಳಶವನ್ನು ಇರಿಸಿ ಈಗ ಕಳಶ ಸ್ಥಾಪನೆ ಮಾಡೋಣ. ಕಳಶದಲ್ಲಿ ಶುದ್ಧವಾದ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ ಹಾಗೂ 1 ನಾಣ್ಯವನ್ನು ಹಾಕಿ ನಂತರ 5 ಅಥವಾ 7 ಮಾವಿನ ಎಲೆಗಳನ್ನು ಕಳಶದ ಬಾಯಿಗೆ ಇಟ್ಟು ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನು ಅದರ ಮೇಲೆ ಇರಿಸಿ ಈಗ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಅಲಂಕರಿಸಿ ಹೂವಿನ ಹಾರ ಹಾಕಿ. ಇದೀಗ ಸಂಕಲ್ಪ ಮಾಡುವ ಸಮಯ. ಕೈಯಲ್ಲಿ ಅಕ್ಷತೆ ಮತ್ತು ನೀರನ್ನು ಹಿಡಿದು, ತಾಯಿ ಮಹಾಲಕ್ಷ್ಮಿಯೇ, ನನ್ನ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಹಾಗೂ ಸಕಲ ಮನೋಕಾಮನೆಗಳ ಸಿದ್ಧಿಗಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇನೆ. ನನ್ನ ಪೂಜೆಯನ್ನು ಸ್ವೀಕರಿಸಿ ಆಶೀರ್ವದಿಸು ಎಂದು ಪ್ರಾರ್ಥಿಸಿ. ಈಗ ಮೊದಲು ಶ್ರೀ ಗಣೇಶನ ಪೂಜೆ ಮಾಡಿ ಯಾವುದೇ ವಿಘ್ನಗಳು ಬಾರದಂತೆ ವಿಘ್ನ ವಿನಾಯಕನನ್ನು ಪ್ರಾರ್ಥಿಸಿ. ನಂತರ ಮಹಾಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಗಂಧ, ಕುಂಕುಮ, ಅಕ್ಷತೆ, ಹೂವು, ಧೂಪ, ದೀಪ, ನೈವೇದ್ಯ ಮತ್ತು ತಾಂಬೂಲವನ್ನು ಸಮರ್ಪಿಸಿ. ಸಾಧ್ಯವಾದರೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ಪ್ರತಿಯೊಂದು ನಾಮಕ್ಕೂ ಹೂವು ಅಥವಾ ಅಕ್ಷತೆಯನ್ನು ಅರ್ಪಿಸಿ. ಈಗ ಕುಂಕುಮಾರ್ಚನೆ ಮಾಡೋಣ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂದು ಭಕ್ತಿಯಿಂದ ಜಪಿಸುತ್ತಾ ಕುಂಕುಮವನ್ನು ಅರ್ಪಿಸಿ. ಈ ಸಮಯದಲ್ಲಿ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಿ. ನಂತರ ದೇವಿಗೆ ಪಾಯಸ, ವಡೆ, ಒಬ್ಬಟ್ಟು, ಹಣ್ಣುಗಳು ಹಾಗೂ ಇತರೆ ನೈವೇದ್ಯವನ್ನು ಸಮರ್ಪಿಸಿ. ಕೆಲವು ಕ್ಷಣಗಳ ನಂತರ ಅದನ್ನು ಪ್ರಸಾದವಾಗಿ ಎಲ್ಲರಿಗೂ ಹಂಚಿ. ಈಗ ಭಕ್ತಿಯಿಂದ ಕರ್ಪೂರ ಹಚ್ಚಿ ಕೆಂಪು ಆರತಿ ಮಾಡಿ. ಆರತಿ ಮಾಡುವಾಗ ನಿಮ್ಮ ಮನೆಯ ಸಂಪ್ರದಾಯದ ಆರತಿಯನ್ನು ಹಾಡಬಹುದು. ಕುಟುಂಬದ ಎಲ್ಲ ಸದಸ್ಯರು ಆರತಿಯನ್ನು ಸ್ವೀಕರಿಸಿ ದೇವಿಯ ಆಶೀರ್ವಾದ ಪಡೆಯಿರಿ. ಪೂಜೆಯ ನಂತರ ದೇವಿಯ ಪಾದದಲ್ಲಿ ಇಟ್ಟಿರುವ ವ್ರತದ ದಾರವನ್ನು ಪೂಜಿಸಿ. ವಿವಾಹಿತ ಮಹಿಳೆಯರು ಅದನ್ನು ಕೈಗೆ ಕಟ್ಟಿಕೊಳ್ಳಿ. ನಂತರ ಮಾಂಗಲ್ಯಕ್ಕೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಗಂಡನ ಆಯುರಾರೋಗ್ಯ ಮತ್ತು ಕುಟುಂಬದ ಸುಖ ಸಮೃದ್ಧಿಗಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸಿ. ಸಾಧ್ಯವಾದರೆ ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ, ತಾಂಬೂಲ ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಈಗ ಕಳಶ ವಿಸರ್ಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ದಿನ ಸಂಜೆ ಅಥವಾ ಮರುದಿನ ಬೆಳಿಗ್ಗೆ ನಿಮ್ಮ ಮನೆಯ ಸಂಪ್ರದಾಯದಂತೆ ದೇವಿಗೆ ಕೃತಜ್ಞತೆ ಸಲ್ಲಿಸಿ, ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿ ನಮ್ಮ ಕುಟುಂಬವನ್ನು ಕಾಪಾಡು ಎಂದು ಪ್ರಾರ್ಥಿಸಿ. ನಂತರ ಕಳಶದಲ್ಲಿರುವ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಮನೆಯ ಗಿಡಗಳಿಗೆ ಹಾಕಿ ಕಳಶದಲ್ಲಿದ್ದ ಅಕ್ಕಿಯನ್ನು ಪ್ರಸಾದವಾಗಿ ಬಳಸಬಹುದು. ತೆಂಗಿನಕಾಯಿಯನ್ನು ಒಡೆದು ಮನೆಯ ಎಲ್ಲರಿಗೂ ಹಂಚಿ ಮಾವಿನ ಎಲೆಗಳನ್ನು ಗಿಡದ ಬುಡದಲ್ಲಿ ಇಡಬಹುದು. ಸ್ನೇಹಿತರೆ, ಈ ವ್ರತದಲ್ಲಿ ಮುಖ್ಯವಾದುದು ಆಡಂಬರವಲ್ಲ, ಭಕ್ತಿ ಮತ್ತು ಶ್ರದ್ಧೆ. ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆಯನ್ನು ಮಹಾಲಕ್ಷ್ಮೀ ದೇವಿ ಖಂಡಿತವಾಗಿ ಸ್ವೀಕರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನು ನಮ್ಮ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ಇರಲಿ. ಧನ್ಯವಾದಗಳು.